ಗುಡ್ ಮಾರ್ನಿಂಗ್ ಗಾಯ್ಸ್. ಇದು ನಂದು ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಈ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾನು ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ, ಸೊ ನಾನು ನಮ್ಮ ಮಾಮನ ಮನೆಗೆ ಬಂದಿದ್ದೀನಿ. ನಮ್ಮ ಮಾಮನ ಮನೆ ಮಂಡ್ಯದಲ್ಲಿರೋದು. ಸೊ ಇವತ್ತು ಏನಿದೆ ಅಂದರೆ, ನಮ್ಮ ಮಾಮನಿಗೆ ಇಬ್ಬರು ಮಕ್ಕಳಿದ್ದಾರೆ. ಸೊ ಅವರಿಬ್ರದ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಸೊ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ, ಅದನ್ನ ನೋಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗೆ ವೀಕೆಂಡ್ ಇಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಇಲ್ಲಿ ವೀಕೆಂಡ್ ಏನೇನು ಆಗುತ್ತೆ ಅಂತೆಲ್ಲ ತೋರಿಸ್ತೀನಿ, ಮತ್ತು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನನ್ನ ತಂಗಿ ಕೂಡ ಬರ್ತಿದ್ದಾಳೆ, ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆ್ಯಕ್ಚುಲಿ ನಮ್ಮ ಮಾಮನ ಮನೆ ತುಂಬ ಚೆನ್ನಾಗಿದೆ. ಸೊ ಅದನ್ನು ಇನ್ನೊಂದು ವ್ಲಾಗಲ್ಲಿ ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್. ಪಾಪು, ಇವನ ಹೆಸರು ಪಿಂಕಾ ಅಂತ ನಾವು ನಿಕ್ ನೇಮ್ ಇಟ್ಟಿರೋದು. ನಿನ್ನ ನಿಜವಾದ ಹೆಸರೇನು ಪಾಪು? ಪಲ್ವಿತ್ ಗೌಡ. ಪಲ್ವಿತ್ ಗೌಡ. ನೀನು ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್. ಕ್ಯಾಮ್ರಾ ನೋಡು. ಇವತ್ತು ನೀನು ಏನು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದೆಯಾ? ಏನು ಡ್ಯಾನ್ಸ್ ಮಾಡ್ತಾ ಇದೆಯಾ ಇವತ್ತು? ಸ್ಕೂಲ್ ಡ್ಯಾನ್ಸ್. ಯಾವ ಸಾಂಗು ಗೊತ್ತಾ? ಗೊತ್ತಿಲ್ವಾ? ಓಕೆ ಬಿಡು, ಆಮೇಲೆ ನೋಡೋಣ ಆಯಿತಾ? ಹಾಯ್ ಹೇಳು ಎಲ್ರಿಗೂ ಇಲ್ಲಿ. ಹಾಯ್. ಹಾಯ್. ಹೀರೋ ಹೀರೋ ಆ್ಯಂಡ್ ಹೀರೋಯಿನ್ ಎಂಟ್ರಿ ಕೊಡ್ತಾ ಇದ್ದಾರೆ. ಹೌದಾ? ದಿಸ್ ಇಸ್ ಮೈ ಸಿಸ್ಟರ್ ನಂದಿತಾ, ಮನೇಲಿ ಅನು ಅಂತ ಕರೆಯೋದು. ಹೀರೋಯಿನ್ ಆಗಬೇಕಾಗಿತ್ತು, ಮಿಸ್ ಆಗಿಲ್ಲ ಇನ್ನೂ ಅಷ್ಟೇ. ಆ್ಯಂಡ್ ಅವರು ಫಸ್ಟ್ ಕಾರ್ ತಗೊಂಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಅಂಕಲ್ ಮನೆಗೆ ಬಂದಿದೆ. ಸೊ ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಇಟ್. ಟಾಟಾ ಕರ್ವ್. ಇನ್ನೊಂದ್ಸಲ ನೀಟಾಗಿ ತೋರಿಸ್ತೀನಿ ನಿಮಗೆ. ಇವಾಗ ಇಷ್ಟೇ ಸಾಕು. ಆಗಲೇ ಹೇಳ್ದಂಗೆ ಇದು ನನ್ನ ಸಿಸ್ಟರ್ ನಂದಿತಾ. ವಾಸ್ ಸಪೋಸ್ ಟು ಬಿ ಮಿಸ್ ಯೂನಿವರ್ಸ್, ಬಟ್ ಮಿಸ್ ಆಗೋಯ್ತು. ಇವಾಗ ಈಗ ಚಾನ್ಸ್ ಇಲ್ಲ, ಬಿಕಾಸ್ ನಾವು ರೀಸೆಂಟ್ಲಿ ಶಿ ಗಾಟ್ ಎಂಗೇಜ್ಡ್. ಈಗ 12 days ಆಗಿದೆ. ಇದು ಅವಳ ಉಡ್ಬಿ ವಿಶಾಲ್ ಅಂತ. ಸೊ ವೆಲ್ಕಮ್ ವಿಶಾಲ್ ನಮ್ಮ ಮನೆಗೆ. ಆ್ಯಂಡ್ ಇವತ್ತು ಇನ್ನೊಂದು ವಿಶೇಷ ಏನಂದರೆ, ಅದೇ ಅವರು ಮಾಮನ ಮನೆಗೆ ಬಂದಿದ್ದಾರೆ. ಅವರು ಕಾರ್ನ ಫಸ್ಟ್ ಟೈಮ್ ಡೆಲಿವರಿ ತೊಗೊಂಡು ಬಂದಿದ್ದಾರೆ. ಕಾರ್ ಆಮೇಲೆ ತೋರಿಸ್ತೀನಿ. ಟಾಟಾ ಕರ್ವ್ ತೊಗೊಂಡಿದ್ದಾರೆ. ಸೊ ಹೇಗೆ ಅನಿಸ್ತಾ ಇದೆ? ಹೊಸ ಕಪಲ್ ರೀಸೆಂಟ್ ಎಂಗೇಜ್ ಆಗಿದ್ದಾರೆ, ಏನು ಫೀಲ್ ಆಗ್ತಾ ಇದೆ? ಎಲ್ಲ ಗಿಫ್ಟ್ ಕೊಟ್ರೆ ಖುಷಿ ಆಗುತ್ತೆ. ಸುಮ್ಮನೆ ಕರೀತಾವ್ರೆ ಮನೆಗೆ, ಏನು ಫೀಲ್ ಅಲ್ಲ, ಮದುವೆ ಆಗ್ತಿದ್ದೀರಾ ಅಲ್ವಾ ಈಗ? ಖುಷಿ ಆಗ್ತಿದೆ. ಈ ಕಡೆ ನೋಡ್ಕೊಂಡು ಹೇಳಿದ್ದೀವಿ ಇಬ್ರು. ಎಕ್ಸೈಟೆಡ್ ಇದ್ದೀರಾ? ಎಕ್ಸೈಟೆಡ್. 2 months to go. ಹೌದಾ? ನನ್ಗೆ ಯಾಕೋ ಚೈಲ್ಡ್ ಮ್ಯಾರೇಜ್ ಅಂತ ಅನ್ನಿಸ್ತಾ ಇದೆ. ಓಕೆ, ಚೈಲ್ಡ್ ಥರನೇ ಇದ್ದೀವಿ. ಹಾಂ, ಇಬ್ರು ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ ಯು. ಹಂಗೆ ನಿಮ್ಮದು ಲೈಫು ಕ್ಯೂಟ್ ಆಗಿರಲಿ. ಎಲ್ಲರೂ ವಿಶ್ ಮಾಡಿ ಇವ್ರಿಗೆ ಕಮೆಂಟಲ್ಲಿ. ಬಾಯ್. ಇದು ನಮ್ಮ ಮಾಮ, ನಮ್ಮ ಅಮ್ಮನ 3ನೇ ತಮ್ಮ, ಲಾಸ್ಟ್ ತಮ್ಮ ಆ್ಯಂಡ್ ಫೇವ್ರೆಟ್ ತಮ್ಮ. ಇವ್ರ ಹೆಸರು ರೋಕೇಶ್ ಅಂತ. ಇವರು ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರು, ಗೌರ್ಮೆಂಟ್ ಡಾಕ್ಟರ್. ಹೇಗೆ ಅನಿಸ್ತಾ ಇದೆ ನೀವು ಡಾಕ್ಟರ್ ಆಗಿರೋದು? ಹೇಳಿ ಹೇಳಿ. ಹೆಮ್ಮೆ ಇದೆ ಹಾಂ ನನಗೆ. ಹಾಂ, ಎಲ್ಲ ಜನಗಳದ್ದು ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. ಜನಗಳ ಸೇವೆ ಮಾಡ್ತಾ ಇದ್ದೀನಿ, ಖುಷಿ ಇದೆ. ಇವರೇ ಫಸ್ಟ್ ಡಾಕ್ಟರ್ ನಮ್ಮ ಮನೇಲಿ. ಸೊ ನಮಗೂ ಇವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಸೊ ಇವರು ನಮ್ಮ ಫ್ಯಾಮಿಲಿ ಡಾಕ್ಟರು. ಯಾರಿಗೆ ಏನೇ ಆದರೂ ನಾವು ಇವ್ರಿಗೆ ಫಸ್ಟ್ ಕಾಲ್ ಮಾಡೋದು. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇವ್ರ ಮನೆ ತೋರಿಸ್ತೀನಿ. ನೋಡಿ, ಫುಲ್ ಬಂಗ್ಲೋ ಥರ ಇದೆ, ಒಳ್ಳೆ 5 star ಹೋಟೆಲ್ ಥರ ಇದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಇದು ಅವ್ರ ಮಗ. ಹಾಗೆ ನೋಡಿ, ಸೇಮ್ ಜೆರಾಕ್ಸ್, ಇಬ್ಬರು ಜೆರಾಕ್ಸ್ ಕಾಪಿ ಥರ ಇದ್ದಾರೆ. ನೀಟಾಗಿ ಕಂಡುಹಿಡ್ಬಿಡ್ಬೋದು ಇವ್ರದೇ ಮಗ ಅಂತ. ಓಕೆ, ಸಿ ಯು. ಬಾಯ್. ಬಾಯ್. ನಾನು ಹೇಳ್ಕೊಡೋದೇ ಹೆಂಗೆ ಅವ್ರು ಹಿಂದಿ ಸಾಂಗ್, ಅದಕ್ಕೆ ಗೊತ್ತಿಲ್ಲ ಅವನಿಗೆ. ಅವ್ರು ಏನ್ ಗೊತ್ತಾ, ಬಾಡಿ ಅಲ್ಲಾಡ್ಸ್ಬಾರ್ದು. ಎಳೆ ಮಗ ಇವನು. ಬಾ ತಿರ್ಗಿಸ್ತೀನಿ.
ಅಲ್ಲಿ ಕಾಲು ಹೊಡಿತದೆ ಅವ್ರಿಗೆ. She is taking her role as mother, daughter, sister, friend, wife, and also as grandmother. Through this, we would like to give a wonderful performance on women empowerment. Thank you. ಸೊ ಇದು ನಮ್ಮ ಯಶಿಕಾ, ನಮ್ಮ ಮಾಮನ ಫಸ್ಟ್ ಮಗಳು. ಅವಳು ಇವಾಗ ಅವಳು ಬರ್ಡೇ ಡ್ರೆಸ್ ತೋರಿಸ್ತಾ ಇದ್ದಾಳೆ. ಇಷ್ಟ ಆಯ್ತಾ ನಿಮಗೆ? ಇದು ಲೆಹೆಂಗಾನಾ? ಕ್ರಾಪ್ ಟಾಪು ಲೆಹೆಂಗಾ. ಇಟ್ಕೋ ಅದು ನಮ್ಮ ಮೇಲೆ. ಹಾಂ, ಚೆನ್ನಾಗಿದೆ. ಬೇರೆ ಕಲರ್ ಇರಲಿಲ್ವಾ? ಹಾಯ್ ಗೈಸ್, ನಾನು ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆ್ಯಕ್ಚುಲಿ. ನಾನು ಆಗಲೇ ನಿಮ್ಗೆ ಹೇಳ್ದಾಗೆ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಪ್ರೀವಿಯಸ್ ಇದರಲ್ಲಿ ನೋಡಿರ್ತೀರ ನೀವು. ಅದರಲ್ಲಿ ನೀಟಾಗಿ ಝೂಮ್ ಮಾಡಿದ್ದೀನಿ ನಮ್ಮ ಮಾಮನ ಮಕ್ಕಳು ಯಾರ್ಯಾರು ಅಂತ. ಇಬ್ಬರೂ ಯಶಿಕಾ ಆ್ಯಂಡ್ ಪಿಂಕಾ ಇಬ್ಬರು ನಮ್ಮ ಮಾಮನ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನಮಗಂತೂ ನೋಡಿ ಸಖತ್ತು ಖುಷಿ ಆಯಿತು. ಇಬ್ಬರು ಕ್ಯೂಟಾಗಿ ಕಾಣಿಸ್ತಿದ್ರು. ಬಟ್ ಒಂದು ಪ್ರಾಬ್ಲಮ್ ಏನಾಗಿತ್ತಂದರೆ ಅವ್ರ ಸ್ಕೂಲವ್ರು ನಮಗೆ ಯಾವಾಗ ಎಕ್ಸಾಕ್ಟಾಗಿ ಅವ್ರು ಡ್ಯಾನ್ಸ್ ಬರುತ್ತೆ ಅಂತ ಇನ್ಫಾರ್ಮ್ ಮಾಡಿರಲಿಲ್ಲ ಅವ್ರ ಪೇರೆಂಟ್ಸ್ಗೆ. ಸೊ ನಾವು ವೆಯ್ಟ್ ಮಾಡಬೇಕಾಯ್ತು. ಸೊ ಲಿಟ್ರಲಿ ಇಡೀ ದಿನ ಅಲ್ಲೇ ಆ್ಯನ್ಯುವಲ್ ಡೇ ಫಂಕ್ಷನಲ್ಲೇ ಸ್ಪೆಂಡ್ ಮಾಡಿದ್ವಿ. 11ಗೆ ಹೋಗಿದ್ದು 6 o'clock ಬಂದ್ವಿ. ಸೊ ಸಖತ್ ಸುಸ್ತಾಗೋಯ್ತು. ಬಿಕಾಸ್ ಸ್ಪೀಕರ್ಸ್ ಎಲ್ಲ ತುಂಬ ಸೌಂಡ್ ಇತ್ತು, ತಲೆನೋವು ಬರೋ ಥರ ಆಗೋಯ್ತು. ಆ್ಯಂಡ್ ನನಗೆ ಲೌಡ್ ಸೌಂಡ್ ಆಗೋದೇ ಇಲ್ಲ. ಸೊ ನನಗೂ ಕಷ್ಟ ಆಯಿತು. ಬಟ್ ನಮ್ಮ ಪಿಂಕಾ, ನಮ್ಮ ಮಾಮನ ಮಗ ಪಾಪ ರಿಕ್ವೆಸ್ಟ್ ಮಾಡಿದ್ದ, ನೀವು ಬರಲೇಬೇಕು ನಂದು ಡ್ಯಾನ್ಸ್ ನೋಡೋಕ್ಕೆ ಅಂತ. ಅಷ್ಟು ಪ್ರೀತಿಯಿಂದ ಕೇಳಿದಾಗ ನಾವು ಹೋಗದೆ ಇರೋಕ್ಕಾಗತ್ತಾ? ಅದಕ್ಕೆ ಅಂತ ನಾವು ನೋಡಿ ನಮ್ಮ ಕ್ಯೂಟ್ ಕಪಲ್ ಪುನಃ ಬಂದಿದ್ದಾರೆ ನಮ್ಮ ವಿಡಿಯೋಗೆ. ಈಗ ನಿನ್ನೆ ನೀವು ಸ್ಕೂಲ್ ಆ್ಯನ್ಯುವಲ್ ಫಂಕ್ಷನ್ ಆದಮೇಲೆ ಏನು ಮಾಡಿದ್ರಿ ಹೇಳಿ? ಅದಾದಮೇಲೆ ಎಲ್ಲೋಗಿದ್ರಿ? ಹೊರಗೆ ಹೋಗಿದ್ರಲ್ಲ, ಎಲ್ಲೋಗಿದ್ರಿ? ಎಲ್ಲೋಗಿದ್ರಿ? ಪಾಪುಗೆ ಕಾರ್ ಡ್ರೈವ್ ಒಂದು ರೌಂಡ್ ಹೊಡ್ಸೋಣ ಅಂದ್ಬಿಟ್ಟು ಪಾಪು ಕರ್ಕೊಂಡು ಕಾರಲ್ಲಿ ಹೋದ್ವಿ. ಸನ್ ರೂಫ್ ಅಲ್ಲಿ ನಿಂತ್ಕೋಬೇಕಿತ್ತು. ನಿಂತ್ಕೊಂಡು ಫುಲ್ ಏರಿಯಾ ಎಲ್ಲ ರೌಂಡ್ ಆಗ್ತಾ, ಆಮೇಲೆ ಸಕ್ಕತ್ ಹಸುವಾಗಿತ್ತು. ಆಮೇಲೆ ಚಾಟ್ಸ್ ತಿನ್ನಕ್ಕೆ ಹೋದ್ವಿ. ಚಾಟ್ಸ್ ತಿನ್ಕೊಂಡು ಮನೆಗೆ ಸ್ವೀಟ್ಸ್ ತಗೊಂಡು ಪಾನಿಪುರಿ ತಿಂದ್ಬಿಟ್ಟು ಈ ಕಡೆ ನೋಡಿ, ನೀವು ಅವ್ರನ್ನ ನೋಡ್ತಾ ಲಾಸ್ಟ್ ಆಗ್ಬಿಟ್ಟಿದ್ದೀರಾ. ಓಕೆ ಸರಿ, ಕಟ್ ಮಾಡಿ ಸಕ್ಕತ್ ಹಸುವಾಗಿತ್ತು. ಪಾಪುಗೆ ಮತ್ತು ಇನ್ನೊಂದು ಚಿಕ್ಕ ಪಾಪು ಇದ್ದಾಳೆ ನಮ್ಮ ಮನೇಲಿ. ಅವಳು, ನಾನು ಎಲ್ಲರೂ ಹೋಗ್ಬಿಟ್ಟು ಮಸಾಲೆ ಪುರಿ ತಿನ್ಕೊಂಡು ಅಲ್ಲಿಂದ ಹೊರಟಿ ಸ್ವೀಟ್ಸ್ ಎಲ್ಲ ತೊಗೊಂಡು ಹೊಸ ಕರ್ದದ್ದು ಸ್ವೀಟ್ಸ್ ಕೊಟ್ಟಿರಲಿಲ್ಲ ಮಾಮನ ಮನೆಗೆ. ಸ್ವೀಟ್ಸ್ ತಂದು ಕೊಟ್ಬಿಟ್ಟು ಪಾಪುಗಳಿಗೆಲ್ಲ ಚಾಕ್ಲೇಟ್ಸ್ ಕೊಡಿಸ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಫುಲ್ ಹಸುವಾಗಿತ್ತು. ನಮ್ಮ ಅತ್ತೆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರು, ಚಿಕನ್ದು ಬೆಳ್ಳುಳ್ಳಿ ಕಬಾಬ್ನ ಚೆನ್ನಾಗಿ ತಿನ್ಕೊಂಡು. ಹೇಗಿತ್ತು ಬೆಳ್ಳುಳ್ಳಿ ಕಬಾಬ್? ಸಕ್ಕತ್ತಾಗಿತ್ತು. ಇವನಂತೂ ಒಂದು 10 ಪೀಸ್ ತಿಂದವನೆ. ನಾನೊಂದು 10 ತಿನ್ನಿರ್ಬೋದು. ಒಂದು ಅರ್ಧ ಕೆಜಿ ಖಾಲಿ ಮಾಡಿದ್ದೀವಿ ನಾವಿಬ್ಬರೇ ಬಿಫೋರ್ ಡಿನ್ನರ್. ಆಫ್ಟರ್ ಡಿನ್ನರ್ ಜೊತೆಗೇನೆ ಮತ್ತೆ ತಿಂದ್ವಿ ಇನ್ನೊಂದಷ್ಟು. ಆಮೇಲೆ ಚಿಕನ್ ಚಾಪ್ಸ್ ಮಾಡಿದ್ರು. ಆಮೇಲೆ ದೋಸೆನೋ ರೊಟ್ಟಿ ಅಂತ ಹೇಳ್ಬಿಟ್ಟು ಮಾಡಿದ್ರು, ಚೆನ್ನಾಗಿತ್ತು.
ಆಮೇಲೆ ಎಲ್ಲ ಸಕ್ಕತ್ತಾಗಿತ್ತು. ತಿಂದ್ಬಿಟ್ಟು ಮಾಮನ ಜೊತೆ ಮಾಮ ಬರೋದು ಕ್ಲಿನಿಕ್ ಲೇಟ್ ಅಲ್ಲ, ಸೊ ಮಾತಾಡ್ಕೊಂಡು ಮತ್ತೆ ಗೇಮ್ಸ್ ಆಡ್ಕೊಂಡು ಇವನು ನಾನು ಪಾಪುಗಳಿಬ್ರು ಯಾವ ಗೇಮ್ ಆಡ್ತಿದ್ರಿ? ಮೊನೋಪೊಲಿ ಬಿಸ್ನೆಸ್. ಎಷ್ಟೊತ್ತಿಗೆ ಮಲ್ಕೊಂಡ್ರಿ ಕೊನೆಗೆ? ಅಯ್ಯೋ ಆಡಿ ಸಾಕಾಯ್ತು. 1:30 12:30 ಓಕೆ 12:30ಗೆ ಇದ್ದು. ಹಾಂ ಸರಿ, ನೀವು ನಿಮ್ಮದು ಹೊಸ ಕಾರಲ್ಲಿ ಫಸ್ಟ್ ಡ್ರೈವ್ ಬಂದಿದ್ದೀರಾ ಮಂಡ್ಯಗೆ. ಸೊ ಹೇಗನ್ನಿಸ್ತು ಕಾರಲ್ಲಿ ಬಂದಿದ್ದು ಫೀಲಿಂಗು? ನಿಮ್ಮದು ಫಸ್ಟ್ ಕಾರ್ ಅಲ್ವಾ, ಆ್ಯಸ್ ಎ ಕಪಲ್ ಫಸ್ಟ್ ಕಾರು, ಆ್ಯಂಡ್ ನಾವಂದು ಫಸ್ಟ್ ಕಾರ್ ಅಲ್ವಾ? ಹಾಂ ಹೇಗನ್ನಿಸ್ತು? ಹಾಂ ಹೇಗನ್ನಿಸ್ತು ಫೀಲಿಂಗು? ಡೆಲಿವರಿ ತಗೊಂಡು ಬಂದಿದೆ, ಹೇಗನ್ನಿಸ್ತು? ಚೆನ್ನಾಗಿತ್ತು. ಕಾರ್ದು ರೋಡ್ ಪ್ರೆಸೆನ್ಸ್ ವಾಸ್ ರಿಯಲಿ ಗುಡ್. ಹಾಂ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಮಲಗಿದ್ರು ಕಾರಲ್ಲಿ, ಬಟ್ ನಿದ್ದೆ ಬಂತು, ನಾನು ಎಂಜಾಯ್ ಮಾಡಲಿಲ್ಲ, ನಾನು ಹಿಂದೆ ಬಟ್ ನಾನು ಎಂಜಾಯ್ ಮಾಡಿದೆ. ಎಲ್ಲರೂ ನನ್ನ ಕಾರ್ ನೋಡ್ತಿದ್ರು. ಇಟ್ ವಾಸ್ ಗುಡ್. ಏನು ಸ್ಪೆಷಾಲಿಟಿ ಈ ಕಾರ್ದು? ಅದು ಇದು ಸೀಡನ್ ಅಂಡ್ SUV ಎರಡು ಮಿಕ್ಸ್ ಇದು. ಟಾಟಾ ಕರ್ವ್ ಅಲ್ವಾ? ಹಾಂ ಕೂಪ್ SUV. ಸೊ ಇಟ್ಸ್ ಕಾಂಬಿನೇಷನ್ ಆಫ್ SUV ಅಂಡ್ ಸೀಡನ್. ಇನ್ನೊಂದೇನು ಸ್ಪೆಷಾಲಿಟಿ ಇದೆಯಲ್ಲ? ಸನ್ ರೂಫ್ ಕಾರು ಮತ್ತೆ ಟಾಟಾ ಕಾರು. ಫಸ್ಟ್ ಆಫ್ ಆಲ್ ಬ್ಯಾಕ್ ಸೈಡ್ ಅದು ಹ್ಯಾಚ್ ಬ್ಯಾಕ್ ಇದೆಯಲ್ಲ, ಅದು ಫುಲ್ ಸಖತ್ತಾಗಿದೆ. ಅದನ್ನ ನೋಡ್ಬಿಟ್ಟು ನಾವು ಕಾರ್ನ ಉರುಸ್ ಸೆಲೆಕ್ಟ್ ತರ ಇದೆ. ಮಾಡಿದ್ದು. ಹಾಂ ಉರುಸ್ ಮಾಡೆಲ್ ತರ ಇದೆ. ಅದೇ ಲ್ಯಾಂಬೋರ್ಗಿನಿ ಉರುಸ್ ತರ ಇದೆ ಒಂದ್ ಸ್ವಲ್ಪ ನೋಡಕ್ಕೆ. ಅದಕ್ಕೆ ಅನ್ಸುತ್ತೆ ಎಲ್ಲರೂ ಲ್ಯಾಂಬೋರ್ಗಿನಿ ತಗೊಳ್ಳೋದು ದುಡ್ಡಿಲ್ಲ ನಮ್ಮ ಹತ್ರ, ಅದಕ್ಕೆ. ಅದಕ್ಕೆ ಈಗ ಲ್ಯಾಂಬೋರ್ಗಿನಿ ಉರುಸ್ ತಗೊಳ್ಳೋಕ್ ಅಂದ್ರೆ ಟೈಪ್ ಇರೋ ಕಾರ್ನ ತಗೊಂಡಿದ್ದೀನಿ. ಹಾಂ ನಾನು ಆಗಲೇ ತೋರಿಸಿದ್ನಲ್ಲ ನಿಮಗೆಲ್ಲ ಕಾರ್ ಸಕ್ಕತ್ತಾಗಿತ್ತು. ಸೊ ನನಗೂ ಇಷ್ಟ ಆಯಿತು ಇವ್ರ ಕಾರು, ಕಲರ್ ಕೂಡ ಚೆನ್ನಾಗಿದೆ. ಮತ್ತು ಹೇಗಿತ್ತು ವೀಕೆಂಡ್? ಹೌ ಡಿಡ್ ಯು ಎಂಜಾಯ್? ಓವರ್ ಆಲ್ ಏನನ್ನಿಸ್ತು? ಇದು ಫಸ್ಟ್ ನಾವು ಎಂಗೇಜ್ಮೆಂಟ್ ಆದ್ಮೇಲೆ ನಾವು ಒಂದು ನಮ್ಮ ಅತ್ತೆ ಮನೆಗೆ ಫಸ್ಟ್ ಬರ್ತಾ ಇರೋದು. ಇವ್ರು ನಂಗೆ ತುಂಬಾ ಕ್ಲೋಸ್, ನಮ್ಮ ಅತ್ತೆ. ಶಿ ಇಸ್ ಲೈಕ್ ಮೈ ಫ್ರೆಂಡ್. ನಮ್ಮ ಅತ್ತೆ ಅಂತ ಅನ್ಸೋದೇ ಇಲ್ಲ ನನಗೆ, ಫ್ರೆಂಡ್ ತರ ಅಥವಾ ಸಿಸ್ಟರ್ ತರ ಅನ್ಸುತ್ತೆ. ನಮ್ಮ ಮಾಮನೂ ಸಖತ್ ಕ್ಲೋಸ್ ನನಗೆ. ಹೋಗೋ ಬಾರೋ ಅಲ್ಲ, ಆ ಥರ ಕ್ಲೋಸು ಹಂಗನ್ನಲ್ಲ, ರೆಸ್ಪೆಕ್ಟ್ ಇದೆ, ಅಷ್ಟು ಕ್ಲೋಸು ಮಾಮ. ಫಸ್ಟ್ ಇವ್ರ ಮನೆಗೆ ಬಂದಿದ್ದು ಕಾರ್ ತಗೊಂಡು. ನೆಕ್ಸ್ಟ್ ಈಗ ಮೈಸೂರಿಗೆ ಹೋಗ್ತಿದ್ವಿ, ಮಂಡ್ಯದಿಂದ ಮೈಸೂರು ಅಲ್ವಾ. ಸೊ ಫಸ್ಟ್ ಮಂಡ್ಯಕ್ಕೆ ಬಂದ್ಬಿಟ್ಟು ಇವತ್ತು ಒಂದಿನ ಸ್ಪೆಂಡ್ ಮಾಡಿ ಇವಾಗ ಮೈಸೂರಿಗೆ ಹೋಗ್ತಿದ್ದೀವಿ. ಅಲ್ಲಿ ಅವ್ರ ಜೊತೆ ಮೀಟ್ ಮಾಡ್ಬಿಟ್ಟು ಕನ್ನಡ 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 7 1 2 3 4 5 6 7 ಬೆಟರ್ ಸೇಫ್ ಪ್ಲೇಸ್ ಅಲ್ವಾ? ಹೋಟೆಲ್ಗೆ ಹಾಕ್ಬೇಕಲ್ಲ ಮಾತ್ರ. ಇಲ್ಲ ಎಷ್ಟು ಹೇಳು? 1 ಹಾಕಕ್ಕಾಗಲ್ಲ ಬಿಡು. 4 ಹಾಕ್ಬೇಡಿ. ನೋಡಿ ಕೊಡ್ತೀನಿ ಜಂಪ್ ಅಲ್ಲಿಂದ. ನಮ್ಮ ಹೊಸ ಕಪಲ್ ಮೊನೋಪೊಲಿ ಗೇಮ್ ಆಡ್ತಾ ಇದ್ದಾರೆ. ನನಗಂತೂ ಯಾಕೋ ಇಂಟ್ರೆಸ್ಟೇ ಬರ್ತಿಲ್ಲ, ಸೊ ನಾನು ಸ್ಟಾರ್ಟ್ ಮಾಡಿಲ್ಲ. ಬಟ್ ಇವರಿಬ್ರು ಆಡ್ತಾ ಇದ್ದಾರೆ ಏನಾಗಿಲ್ಲ. ನೋಡಿ ಇದು ಪಿಂಕಾ ನನ್ನ ಫೇವ್ರೆಟ್ ಬೇಬಿ. ಇವನ್ ಕರೆದಿದ್ದಕ್ಕೆ ನಾವು ಈ ವೀಕೆಂಡ್ ಇವ್ರ ಮನೆಗೆ ಬಂದಿದ್ದು. ಏನಕ್ಕೆ ಕರೆದಿದ್ದಪ್ಪ ನಿಮ್ಮ ಮನೆಗೆ ಈ ವೀಕೆಂಡ್? ನಂದು ಮತ್ತೆ ಅಕ್ಕಂದು ಆ್ಯನ್ಯುವಲ್ ನೋಡಕ್ಕೆ. ಹೌದಾ? ಸ್ಕೂಲಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಲ್ವಾ? ಹಾಂ, ನಾನು ನೋಡಿದೆ, ನೀನು ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದೆ, ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದೆ ಇವನು. ಆ್ಯಕ್ಚುಲಿ ಖುಷಿ ಆಯ್ತು ಇವನು ಡ್ಯಾನ್ಸ್ ಎಲ್ಲ ನೋಡಿ ನಮಗೆ. ಆಮೇಲೆ ನಾನಂದರೆ ನಿನಗೆ ಎಷ್ಟು ಇಷ್ಟ ಅಂತ ಹೇಳೋ ಅವರಿಗೆ. ಇನ್ಫಿನಿಟಿ ಇಷ್ಟ. ಅಷ್ಟೊಂದು ಇಷ್ಟನಾ? ಕಿಸ್ ಕೊಡು ಮತ್ತೆ. ಇನ್ನೊಂದು ಮತ್ತೆ ನಾನು ಅಷ್ಟು ಇಷ್ಟ ಅಂತ ಹೇಳಿದ್ರು ವಿಶಾಲ್ ಅಣ್ಣನ ಹತ್ರ ಏನಕ್ಕೆ ಮಲ್ಕೊಂಡೆ? ಯಾಕಂದ್ರೆ ಅವರು ಒಂದು ವಾರ ಬರ್ತಾರಲ್ವಾ, ಏನೇನು ಕರೆಕ್ಟಾಗಿ ಹೇಳು, ಇನ್ನೊಂದ್ಸತಿ ಹೇಳು. ಅವರು ಒಂದು ವಾರ ಸತಿಗೆ ಬರ್ತಾರಲ್ವಾ, ಅವ್ರು ರೇರಾಗಿ ಬರ್ತಾರೆ ಅಂತನಾ? ಅದಕ್ಕೆ ನಾವು ಸತಿ ಮಲ್ಕೊಂಡು ಅಂತ ಮಲ್ಕೊಂಡೆ. ಹೌದಾ? ಆಗ್ಲೇ ಹೇಳಿದ್ದು ನೀನು. ಅದು ಬೇರೆ. ಅದು ಬೇರೆನಾ? ಕಳ್ಳ. ಐ ಲವ್ ಯು. ಐ ಲವ್ ಯು ಮೋರ್. ಮತ್ತೆ ನಾವು ನಿಮ್ಮ ಮನೆಗೆ ಈ ವೀಕೆಂಡ್ ಬಂದಿದ್ದು ಎಷ್ಟು ಖುಷಿ ಆಯ್ತು. ಅದು ಕೂಡ ಇನ್ಫಿನಿಟಿ. ಹೌದಾ? ಮತ್ತೆ ಬರ್ತಾ ಇರ್ತೀನಿ ಆಯ್ತಾ ನಿಮ್ಮ ಮನೆಗೆ. ಸರಿ, ಲವ್ ಯು. ಬಾಯ್ 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 ಮಾಡೋರ್ಗೆಲ್ಲ ಬಾಯ್.